ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತೊಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸಂಜೆ ದೀಪಗಳನ್ನು ನೀವು ಹಚ್ಚುತ್ತಾ ಇರ್ತೀರಾ. ಅಂಥ ದೀಪ ಹಚ್ಚೋಂಥ ಸಮಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಸದಾ ನಮ್ಮ ಮನೆಯಲ್ಲಿ ಇರಬೇಕು. ಹಣಕಾಸಿಗೆ ಯಾವತ್ತೂ ಕೊರತೆ ಆಗಬಾರ್ದು ಅಂತ ಬಯಸುವಂಥವ್ರು ಇವತ್ತಿನ ಸಂಜೆ ಸಮಯದಲ್ಲಿ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ದೀಪ ಹಚ್ಚುವಂಥ ಸಮಯದಲ್ಲಿ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ದೀಪಗಳನ್ನು ಬೆಳಗಿಸ್ತಾ ಇರ್ತೀರೋ ಆ ದೀಪದ ಒಳಗಡೆ ನೀವು ವಿಶೇಷವಾಗಿ ಒಂದು ಚಿಟಿಕೆ ಅರಿಶಿಣದ ಪುಡಿನ ನೀವು ಆ ಎರಡೂ ದೀಪಕ್ಕೆ ಹಾಕಿ, ತದನಂತರ ನಿಮ್ಮ ಮನೆಯಲ್ಲಿರುವಂತಹ ಕಮಲದ ಬೀಜಗಳು ಏನಾದರೂ ಇದ್ದರೆ ಅದರಲ್ಲೂ ವಿಶೇಷವಾಗಿ ಎರಡೆರಡು ಕಮಲದ ಬೀಜಗಳನ್ನು ನೀವು ಆ ದೀಪದ ಒಳಗಡೆ ಹಾಕಿ, ವಿಶೇಷವಾಗಿ ಒಂದು ಚಿಟಿಕೆ ಅರಿಶಿಣ ಪುಡಿನ ನೀವು ಆ ದೀಪಕ್ಕೆ ಉದುರಿಸಿ, ತದನಂತರ ನೀವು ಇವತ್ತು ದೀಪನ ಬೆಳಗೋದ್ರಿಂದ ಮನೆಯಲ್ಲಿ ಪುಷ್ಯ ಮಾಸದಲ್ಲಿ ಮಹಾಲಕ್ಷ್ಮಿಗೆ ನಾವು ಈ ರೀತಿ ಕಮಲದ ಬೀಜಗಳನ್ನು ದೀಪದ ಬತ್ತಿಗೆ ಹಾಕಿ ದೀಪನ ಉರಿಸಿ, ಅದರ ಜೊತೆಯಾಗಿ ನೈವೇದ್ಯವಾಗಿ ಇವತ್ತು ನಿಮ್ಮ ಮನೆಯಲ್ಲಿ ಹಣ ಕಾಸು ಅನ್ನೋದು ಚೆನ್ನಾಗಿ ಏಳ್ಗೆ ಆಗಬೇಕು, ಅಥವಾ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಬಯಸುವಂಥವ್ರು ಮಹಾಲಕ್ಷ್ಮಿ ದೇವಿಗೆ ಇವತ್ತಿನ ದಿನ ವಿಶೇಷವಾಗಿ ಒಂದು ಹಣ್ಣನ್ನು ನೀವು ನೈವೇದ್ಯವಾಗಿ ಕೊಟ್ಟಿದ್ದೆ ಆದರೆ ಅಥವಾ ಇಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಯಾವತ್ತೂ ದುಡ್ಡು ಕಾಸಿಗೆ ಅನ್ನೋದು ಕೊರತೆ ಆಗೋದಿಲ್ಲ. ಅಂದರೆ ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪದೇ ಪದೇ ಯಾವುದೋ ಒಂದು ರೂಪದಲ್ಲಿ ಸೇರ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಮಹಾಲಕ್ಷ್ಮಿಗೆ ಇಷ್ಟ ಆಗುವಂತಹ ದಾಳಿಂಬೆ ಕಾಳುಗಳನ್ನು ನೀವು ಇವತ್ತಿನ ದಿನ ವಿಶೇಷವಾಗಿ ಒಂದು ತಾಮ್ರದ ತಟ್ಟೆಯಲ್ಲಿ ಅದನ್ನು ನೀವು ಸುಳಿದ್ಬಿಟ್ಟು, ಅಂದರೆ ದಾಳಿಂಬೆ ಕಾಳುಗಳನ್ನೆಲ್ಲ ಚೆನ್ನಾಗಿ ಅಂದರೆ ಬಿಡಿಸಿದ ನಂತರ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀರನ್ನು ಸೋಸಿಬಿಟ್ಟು ನೀವು ಅಮ್ಮನವರಿಗೆ ವಿಶೇಷವಾಗಿ ದಾಳಿಂಬೆ ಕಾಳುಗಳನ್ನು ಇವತ್ತು ನೈವೇದ್ಯವಾಗಿ ನೀವು ಅಮ್ಮನವರಿಗೆ ಇಟ್ಟು, ಅದರಲ್ಲೂ ತುಪ್ಪದ ದೀಪದ ಆರತಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಪುಷ್ಯ ಮಾಸದಲ್ಲಿ ಅಮ್ಮನವರು ನೀವು ಏನು ಕೇಳ್ಕೊತೀರೋ ಅಥವಾ ನಿಮ್ಮ ಮನೆಯಲ್ಲಿ ಎಂಥದ್ದೇ ಕಡು ಕಷ್ಟಗಳಿದ್ರೂ ಸಹ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆ ಪುಷ್ಯ ಮಾಸದಲ್ಲಿ ಅದರಲ್ಲೂ ನಾವು ಚಿನ್ನದ ಬಣ್ಣದ ತಟ್ಟೆ ಅಂದಾಗ ನಾವು ತಾಮ್ರದ ತಟ್ಟೆ ಅಥವಾ ಕಂಚಿನ ತಟ್ಟೆನ ನಾವು ಚಿನ್ನದ ಬಣ್ಣಕ್ಕೆ ಹೋಲಿಸ್ತೀವಿ. ಅದರಲ್ಲೂ ತಾಮ್ರ ಅಷ್ಟು ಚೆನ್ನಾಗಿ ಚಿನ್ನದ ಬಣ್ಣ ಹೋಲೋದಿಲ್ಲ. ಆದರೆ ಕಂಚಿನಿಂದ ಮಾಡಿರುವಂತಹ ತಟ್ಟೆಯಲ್ಲಿ ನೀವು ಅಥವಾ ಬಟ್ಟಲಲ್ಲಿ ನೀವು ದಾಳಿಂಬೆ ಕಾಳನ್ನು ನೀವು ಇವತ್ತಿನ ದಿನ ನೈವೇದ್ಯವಾಗಿ ಇಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಮನೆಗೆ ಬರಬಾರ್ದು, ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಬಯಸುವಂಥವ್ರು ಗೋಧೂಳಿ ಸಮಯದಲ್ಲಿ 2 ಗೋಮತಿ ಚಕ್ರಗಳನ್ನು ನೀವು ತಗೋಬೇಕಾಗುತ್ತೆ. ಅಥವಾ 4 ಗೋಮತಿ ಚಕ್ರಗಳನ್ನು ನೀವು ಇವತ್ತಿನ ದಿನ ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆ ಪುಡಿನ ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ಆ ಪುಡಿನ ನೀವು ಉದ್ರಿಸೋದ್ರಿಂದ, ಅಂದರೆ ಹೊಸ್ತಿಲ ಮುಂಭಾಗದಲ್ಲಿ ನೀವು ಆ ಗೋಮತಿ ಚಕ್ರದ ಪುಡಿನ ನೀವು ಉದ್ರಿಸೋದ್ರಿಂದ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೆ, ಮಾಟ ಮಂತ್ರದ ಪ್ರಯೋಗಗಳಾಗಿದ್ದರೆ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಶತ್ರುಗಳು ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದರೆ, ಅಥವಾ ಗ್ರಹ ಬಾಧೆಗಳಿಂದ ಬರ್ತಾ ಇರುವಂತಹ ಸಂಕಟಗಳಿದ್ದರೆ, ಅಥವಾ ನಿಮಗೆ ಗೊತ್ತಿಲ್ಲ
ಗೊತ್ತಿಲ್ದಿದಂಗೆ ನಿಮ್ಮ ಮನೆ ಪರಿಪೂರ್ಣವಾಗಿ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಏನೋ ಒಂದು ನೆಗೆಟಿವ್ ಥಾಟ್ಸು ನಮಗೆ ಅನ್ನಿಸ್ತಾ ಇದೆ, ಏಳಿಗೆ ಆಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಆ ಗೋಮತಿ ಚಕ್ರದ ನೀವು ಪುಡಿ ಮಾಡಿ ಆ ಪುಡಿನ ನೀವು ಹೊಸಲು ಮುಂಭಾಗದಲ್ಲಿ ನೀವು ಹಾಕೋದ್ರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳ ಪ್ರಭಾವ ಇರ್ಬೋದು, ಯಾವುದೇ ರೀತಿಯ ನಕಾರಾತ್ಮಕ ಕಷ್ಟ ಅಂದರೆ ನಕಾರಾತ್ಮಕತೆಯಿಂದ ಬರ್ತಾ ಇರೋವಂತಹ ಕಷ್ಟಗಳಿರ್ಬೋದು ಅದೆಲ್ಲ ದೂರ ಆಗೋದಕ್ಕೆ ಈ ಪುಷ್ಯ ನಕ್ಷತ್ರದ ದಿನ ನಾವು ಮಾಡ್ಕೊಳ್ಳೋವಂಥ ಈ ಪುಟ್ಟ ತಂತ್ರ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇವತ್ತಿನ ಸಂಜೆ ಸಮಯದ ಒಳಗಾಗಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.